ಎಲ್ರಿಗೂ ನಮಸ್ಕಾರ. ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಈ ವಾರದ ಸಂಚಿಕೆ ಒಂದು ವಿಶೇಷ ಸಂಚಿಕೆ ಮಾಡೋಣ ಅಂದ್ಕೊಂಡ್ವಿ. ಏನು ಅಂದರೆ, ನಮ್ಮ ಸಿನಿಮಾ ಡಿಪಾರ್ಟ್ಮೆಂಟ್ ಅಂದಾಗ ಸಿನಿಮಾ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರು ಈಗಿರುವ ಚಿತ್ರರಂಗದ ಪರಿಸ್ಥಿತಿ ಪ್ರಕಾರ ತಮ್ಮದೇ ಆದಂಥ ಕೆಲಸಗಳನ್ನ ಮಾಡ್ಕೋತಾ ಇರ್ತಾರೆ. ಸಿನಿಮಾ ಬಂದಾಗ ಸಿನಿಮಾ ಮಾಡ್ತಾರೆ. ಇವರು ನಾವಿವತ್ತು ಯಾರನ್ನ ಭೇಟಿಯಾಗಕ್ಕೆ ಹೋಗ್ತಾ ಇದ್ದೀವಿ, ಅವರು ಆ್ಯಕ್ಚುಲ್ ಆಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಸುಮಾರು 15 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. 4 ತಂತಿ ಸೀರಿಯಲ್ ಏನು ಬಂತು, ಆ ಸೀರಿಯಲ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬಂದು ಈ ಒಂದು ಕ್ರಿಯೇಟಿವ್ ಫೀಲ್ಡ್ ಒಳಗಡೆ ಪಾದಾರ್ಪಣೆ ಮಾಡ್ತಾರೆ. ಅದಾದ ನಂತರ ಸುಮಾರು 4-5 ಸೀರಿಯಲ್ಗಳಲ್ಲಿ ಕೆಲಸ ಮಾಡ್ತಾರೆ. ಮತ್ತು ಅದಾದಮೇಲೆ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾರೆ, ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾರೆ. ಎಲ್ಲ ಮಾಡಿ ಈಗ ಅನ್ನದಾತ ಸುಖೀಭವ ಕಾರ್ಯಕ್ರಮದ ಎಲ್ಲ ಎಪಿಸೋಡ್ಸ್ನು ಫಾಲೋ ಮಾಡ್ತಾ ಇವರು ನಮ್ಮ ಸಂಪರ್ಕಕ್ಕೆ ಬರ್ತಾರೆ. ಬಂದಾಗ ಇವ್ರು ಕೇಳ್ಕೊಳ್ಳೋದೇನು ಅಂತಂದರೆ, ಸರ್ ನನ್ನ ಡೈರೆಕ್ಟೋರಿಯಲ್ ಡೆಬ್ಯೂ ಆಗಬೇಕು, ನನ್ನ ಇಷ್ಟು 15 ವರ್ಷದ ಎಕ್ಸ್ಪೀರಿಯನ್ಸ್ನ ಹೇಳ್ಕೊಳ್ಳೋಕ್ಕೆ ನನಗೆ ಯಾವುದೂ ಪ್ಲ್ಯಾಟ್ಫಾರ್ಮ್ ಸಿಕ್ಕಿರಲಿಲ್ಲ, ಸೊ ನೀವು ಅದನ್ನು ಶೋಕೇಸ್ ಮಾಡ್ತೀರಾ ಅಂದಾಗ ನಾವು ಅದನ್ನೊಂದು ಮಾಡೋಣ ಅಂತ. ನಾವು ಇವತ್ತು ಒಂದು ವಸ್ತ್ರ ವಿನ್ಯಾಸ ಅನ್ನೋ ಒಂದು ಟೈಲರಿಂಗ್ ಶಾಪ್ನ ಮಾಲೀಕರಾದರು ನಮ್ಮ ವಿದ್ಯುತ್ ಶ್ರೀಕರ್ ಅಂತ, ಅಂದ್ರೆ ಶಂಕರ್ ಅಂತ ಅವ್ರ ಹೆಸರು, ಸಿನಿಮಾಗೋಸ್ಕರ ವಿದ್ಯುತ್ ಶ್ರೀಕರ್ ಅಂತ ಹೆಸರು ಇಟ್ಕೊಂಡಿದ್ದಾರೆ. ನಾವು ಇಡೀ ಎಂಟೈರ್ ಈ ಎಪಿಸೋಡ್ ನ ಇಲ್ಲೇ ಶೂಟ್ ಮಾಡೋಣ ಅಂತ ಹೇಳಿ ನಾವು ಇಲ್ಲಿ RR ನಗರದ ಅವ್ರ ಅಂಗಡಿಗೆ, RR ನಗರದಲ್ಲಿ ನೀವು ಟರ್ನಿಂಗ್ ಅಲ್ಲೇ ಕಾರ್ನರ್ ಅಂಗಡಿ ಅವ್ರದ್ದು, ಅಲ್ಲೇ ಶೂಟ್ ಮಾಡೋಣ ಅಂತ ಬಂದ್ವಿ. ಆದ್ರೆ ತುಂಬಾನೇ ಚಿಕ್ಕದಿರೋದ್ರಿಂದ ಇಲ್ಲಿ ಶೂಟ್ ಮಾಡೋಕ್ಕಾಗಲ್ಲ. ಸ್ನೇಹಿತರೆ ನಮಸ್ಕಾರ. ಅನ್ನದಾತ ಸುಖಿನೋ ಭವಂತು ಚಾನಲ್ನ ವೀಕ್ಷಿಸ್ತಾರೆ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಸ್ವಾಗತ. ನನ್ನ ಹೆಸರು ವಿದ್ಯುತ್ ಶ್ರೀಕರ್ ಅಂತ, ಸಿನಿಮಾ ನಿರ್ದೇಶಕ. ಫ್ಯಾಮಿಲಿ ಸ್ವಲ್ಪ ಪ್ರಾಬ್ಲಮ್ನಿಂದಾಗಿ ಸಿನಿಮಾದಿಂದ ಹೊರಗಡೆ ಬಂದು ಟೈಲರಿಂಗ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಮುಂದೆ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಸರು ನಮ್ಮ ಟೈಲರಿಂಗ್ ಶಾಪ್ ಹತ್ರ ಬಂದರು. ಟೈಲರಿಂಗ್ ಶಾಪು ತುಂಬ ಚಿಕ್ಕದಾಗಿರೋ ಕಾರಣದಿಂದಾಗಿ ಸ್ಟುಡಿಯೋದಲ್ಲೇ ವಿಡಿಯೋ ಮಾಡೋಣ ಅಂತ ಹೇಳಿ ಸ್ಟುಡಿಯೋಗೆ ನೆಕ್ಸ್ಟ್ ಹೊರಡ್ತಾ ಇದ್ದೀವಿ. ಓವರ್ ಟು ಸ್ಟುಡಿಯೋ. Investing in cinemas without cinema knowledge is injurious to you, your family, and the audience too. Annadata Sukhi Bhava. ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಈ ವಾರದ ಈ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಶಂಕರ್ ಅವರೇ, ಅಂದರೆ ನೀವೇನೋ ಹೆಸರಿಟ್ಕೊಂಡಿದ್ದೀರಾ ಸಿನಿಮಾಗೋಸ್ಕರ, ವಿದ್ಯುತ್ ಶ್ರೀಕರ್ ಅಂತ. ವಿದ್ಯುತ್ ಶ್ರೀಕರ್ ಅವರೇ, ನಿಮಗೆ ನಮ್ಮ ಅನ್ನದಾತ ಸುಖೀಭವ ಕಾರ್ಯಕ್ರಮದ ಈ ಒಂದು ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಸ್ವಾಗತ ಸರ್. ವಿದ್ಯುತ್ ಶ್ರೀಕರ್ ಅವರೇ, ಸಿನಿಮಾ ಏಕೆ, ಸಿನಿಮಾ ಮೇಲೆ ಯಾಕೆ ಇಷ್ಟು ಹುಚ್ಚು ಅಂತ ಕೇಳ್ಬೋದಾ? ಸಿನಿಮಾ ನನಗೆ ತುಂಬ ಇಷ್ಟ ಸರ್. ಅಂದರೆ ಅದೊಂದು ರೀತಿ ಕ್ರಿಯೇಟಿವಿಟಿ ಜಾಗ. ಅದು ನಮಗೆ ಹೊಸ್ತನ ಏನಾದ್ರು ತೋರಿಸ್ಬೇಕು ಅನ್ನೋದು ಜಾಸ್ತಿ ಇದೆ, ಅಂದರೆ ಸ್ಪೇಸಸ್ ಜಾಸ್ತಿ ಇದೆ ಅಂತಂದರೆ ಈ ಸಿನಿಮಾ ಲ್ಯಾಂಡಲ್ಲಿ ತುಂಬ ತುಂಬ ಜಾಸ್ತಿ ವಿಶಾಲವಾದ ಜಾಗ ಇದೆ ನಮಗೆ ಕ್ರಿಯೇಟಿವಿಟಿ ತೋರಿಸೋದಕ್ಕೆ. ಬೇರೆ ಡಿಪಾರ್ಟ್ಮೆಂಟಲ್ಲೂ ಇದೆ, ಬಟ್ ಇದರಷ್ಟು ಜಾಗ ಅಲ್ಲಿಲ್ಲ. ಅದರಿಂದ ನನಗೆ ಸಿನಿಮಾ ಫೀಲ್ಡ್ ಅನ್ನೋದು ತುಂಬ ಇಷ್ಟ. ಓಕೆ, ಈಗ ನಾವು ನಿಮ್ಮ ಒಂದು ವಸ್ತ್ರ ವಿನ್ಯಾಸ ಅನ್ನೋ ಒಂದು ನಿಮ್ಮ ಟೈಲರಿಂಗ್ ಶಾಪ್ಗೆ ಬಂದಿದ್ವಿ. ಅಲ್ಲಿ ತುಂಬ ಜಾಗ ಕಮ್ಮಿ ಇರೋದ್ರಿಂದ ಸ್ಟುಡಿಯೋಗೆ ಶಿಫ್ಟ್ ಆಗಬೇಕಾಗಿ ಬಂತು. ನಮ್ಮ ಉದ್ದೇಶ ಇದ್ದಿದ್ದು ಅಲ್ಲೇ ಬರೋಣ, ಅಲ್ಲೇ ನೀವು ನೋಡಿ ನಮ್ಮ ಸಿನಿಮಾದವರು ಆ ಕೆಲಸ, ಅಂದರೆ ನಾವು ಕಾಸ್ಟ್ಯೂಮ್ಸ್ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡಿದ್ದೀರಾ ನೀವು, ಮೋಸ್ಟ್ ಪ್ರಾಬ್ಲಿ ಆರ್ಟ್ ಡಿಪಾರ್ಟ್ಮೆಂಟಲ್ಲೂ ಮಾಡಿದ್ದಾರೆ. ಸೊ ಅದೆಲ್ಲ ಮಾಡಿದ್ದೀರಾ. ಸೊ ಅಲ್ಲೇ ಬಂದು ಅಲ್ಲೇ ಒಂದು ಎಪಿಸೋಡ್ ಮಾಡೋಣ ಅನ್ನೋ ಆಸೆಯಿಂದ ಅಲ್ಲಿಗೆ ಬಂದ್ವಿ. ಕಾರಣಾಂತರಗಳಿಂದ ವಾಪಸ್ ಇಲ್ಲೇ ಬಂದಿದ್ದೀವಿ ಸ್ಟುಡಿಯೋಗೆ. ಇರಲಿ, ಅಲ್ಲೂ ನೀವು ಹೆಸರಿಟ್ಟಿರೋದು ವಸ್ತ್ರ ವಿನ್ಯಾಸ ಅಂತ. ಅಂದರೆ ಇವತ್ತಿನ ದಿನ ಬುಟೀಕು, ಆ ಬುಟೀಕು, ಈ ಬುಟೀಕ್ ಅಂತ ಹೆಸರಿಡೋಂಥ ಇದರಲ್ಲಿ ನೀವು ವಸ್ತ್ರ ವಿನ್ಯಾಸ ಅಂದರೆ ನಮ್ಮ ಚಿತ್ರರಂಗಕ್ಕೆ ಒಂದು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ಗೆ ವಸ್ತ್ರ ವಿನ್ಯಾಸ ಅಂತಾರೆ, ಅಲ್ಲೂ ಅದೇ ಹೆಸರಿಟ್ಟಿದ್ದೀರಾ. ಮತ್ತು ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಇನ್ನೊಂದು ಗೊತ್ತಾಗಿದ್ದೇನು ಅಂದರೆ, ನಿಮ್ಮ ಮಕ್ಕಳಿಗೂ ನೀವು ಒಬ್ಬರಿಗೆ ನಿರ್ದೇಶನ್, ಇನ್ನೊಬ್ಬನಿಗೆ ನಿರ್ಮಾಣ ಅಂತ ಹೆಸರಿಟ್ಟಿದ್ದೀರಾ. ಸೊ ಏನಿದು ಅಷ್ಟು ಸಿನಿಮಾ ಬಗ್ಗೆ ಹುಚ್ಚು ಅನ್ನೋದು? ಸರ್ ಸಿನಿಮಾ ಅಂದರೆ ತುಂಬ ಪ್ರೀತಿ ಸರ್. ಯಾಕಂದರೆ ನಾನು ಚಿಕ್ಕ ಹುಡುಗನಿಂದನೂ ಮನೇಲಿ ಒಬ್ಬನೇ
ಇದ್ದಿದ್ದರಿಂದ ಕಾರಣದಿಂದಾಗಿ ಅಂದರೆ ನಮ್ಮ ತಾಯಿ ಕೆಲ್ಸಕ್ಕೆ ಹೋಗೋರು, ನಮ್ಮ ತಂದೆ ಕೆಲ್ಸಕ್ಕೆ ಹೋಗ್ತಿದ್ರು. ಮನೇಲಿ ನಾನು ಒಬ್ಬನೇ ಇದ್ದಿದ್ದು. ನಮ್ಮ ತಾಯಿ ಕೆಲ್ಸಕ್ಕೆ ಹೋಗೋ ಕಾರಣದಿಂದಾಗಿ ಸ್ಕೂಲ್ಗೆ ಹೋಗ್ಬಿಟ್ಟು ಸ್ಕೂಲಿಂದ ರಿಟರ್ನು ಮನೆಗೆ ಬಂದಂಥ ಟೈಮ್ನಲ್ಲಿ ಟಿ ವಿ ನೋಡಿಕೊಂಡು ಮನೇಲಿ ಆಟ ಆಡೋದಕ್ಕೂ ಬಿಡ್ತಾಯಿರಲಿಲ್ಲ ನಮ್ಮ ತಂದೆ ತಾಯಿ. ಹೊರಗಡೆ ಹೋದರೆ ಹುಡುಗರಲ್ಲಿ ಕೆಟ್ಟೋಗ್ಬಿಡ್ತಾರೆ ಅನ್ನೋ ಉದ್ದೇಶಕ್ಕೆ ಮನೇಲೇ ಇರಿಸ್ತಿದ್ರು. ಆ ಟೈಮಲ್ಲಿ ಏನಾಯಿತು, ಮನೇಲೇ ಟಿ ವಿ ನೋಡ್ತಾ ನೋಡ್ತಾ ಮನೇಲಿ ಇರೋ ಬಟ್ಟೆ ಒಗ್ಕೊಂಡು ಪಾತ್ರೆಗಳು ತೊಳ್ಕೊಂಡು, ಅಂದರೆ ಟಿ ವಿ ನಮಗೆ ಫ್ರೆಂಡ್ ಥರ ಆಗ್ಬಿಟ್ಟಿತ್ತು. ಆ ಒಡನಾಟ ಜಾಸ್ತಿ ಆಗೋಯ್ತು ಟಿ ವಿ ಜೊತೆಲಿ. ಅದರಿಂದ ಬೆಳಗ್ಗೆಯಿಂದ ಸ್ಕೂಲ್ ಮುಗಿಸ್ಕೊಂಡು 4:15 ಬಂದಮೇಲೆ ಟಿ ವಿ ನೋಡ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಬರ್ತಾಯಿದ್ದ ಸಿನಿಮಾಗಳು, ಆಮೇಲೆ ಬರ್ತಾಯಿದ್ದ ಪ್ರೋಗ್ರಾಮ್ಗಳನ್ನೆಲ್ಲ ನೋಡ್ಕೊಂಡು ಸಿನಿಮಾ ಮೇಲೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಬಂದು ಸಿನಿಮಾನೇ ಒಲವು ಕರ್ಕೊಂಡು ಹೊಂಟೋಗ್ಬಿಡ್ತು ನಮಗೆ. ಬೇರೆ ಕೆಲಸದಕ್ಕಿಂತನೂ ಸಿನಿಮಾ ಜಾಸ್ತಿ ಇಷ್ಟ ಆಯಿತು. ಬಟ್ ಮನೇಲಿ ಸಿನಿಮಾ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ, ಯಾರು ಬಿಡೋದಕ್ಕೆ ರೆಡಿ ಇರಲಿಲ್ಲ. ನಮ್ಮ ಮಗ ಡೈರೆಕ್ಟರ್ ಆಗಲಿ ಆ್ಯಕ್ಟರ್ ಆಗಲಿ ಅನ್ನೋದಕ್ಕೆ ಬಿಡೋದಕ್ಕೆ ಯಾರಿಗೂ ಇಷ್ಟ ಇರಲಿಲ್ಲ. ಬಟ್ ಆ ಉದ್ದೇಶಕ್ಕೆ ನನಗೆ ಸಿನಿಮಾ ಕಂಡ್ರೆ ತುಂಬ ಇಷ್ಟ. ಅವ್ರಿಗೆ ಗೊತ್ತಿಲ್ಲದಂಗೆ ಬೇರೆ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಂಡು ಆ ಸಿನಿಮಾ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ದೆ. ನಮ್ಮ ಅತ್ತೆ ಮಗ ಒಬ್ಬರು ಮಂಜು ಅಂತಿದ್ದಾರೆ, ಅವ್ರ ಜೊತೆಲಿ ಮೀಡಿಯಾ ಸ್ಟುಡಿಯೋ, ಪಿ ಸುರೇಶ್ ಸರ್ದು ಮೀಡಿಯಾ ಸ್ಟುಡಿಯೋ ಅಂತ ಹೇಳ್ಬಿಟ್ಟು ಬನಶಂಕರಿಲಿದೆ. ಅಲ್ಲಿ ಸತತವಾಗಿ ಏನಿಲ್ಲ ಅಂದರೆ 1.5 ತಿಂಗಳು ಅವ್ರ ಆಫೀಸ್ಗೆ ಮತ್ತು ನಮ್ಮ ಮನೆಗೆ ಆಫೀಸ್ಗೆ ಅವ್ರ ಮನೆಗೆ ಅಲ್ದಿದ್ದೀವಿ. ಏನಕ್ಕೆ ಉದ್ದೇಶಕ್ಕೆ ಅಂತ ಹೇಳಿದ್ರೆ, ಅವರು ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಒಂದೊಂದು ವಾರ ಟೈಮ್ ಕೊಟ್ಟು ನಮಗೆ ವಾಪಸ್ ಕಳಿಸ್ತಾಯಿದ್ರು. ಬಟ್ ನಮಗೆ ಆ ಟೈಮಲ್ಲಿ ಅರ್ಥ ಆಗಿಲ್ಲ, ಏನಕ್ಕಪ್ಪ ಈ ಥರ ಮಾಡ್ತಿದ್ದಾರೆ ಅಂತ. ಅವ್ರ ವಿಚಾರ ಏನು ನನಗೆ ಯಾವಾಗ ಅರ್ಥ ಆಯಿತು ಅಂತ ಹೇಳಿದ್ರೆ, ಅವರು ಲೆಟ್ರು ಮೀಡಿಯಾ ಸ್ಟುಡಿಯೋದು ಒಂದು ಅಗ್ರಿಮೆಂಟ್ ಇದೆ, ಅಗ್ರಿಮೆಂಟಿಗೆ ಸಿಗ್ನೇಚರ್ ಮಾಡಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ನನ್ನ ಒಳಗಡೆ ಅವರು ಚಂದ್ಸಂದ್ರ ಹತ್ರ ಇರೋವಂಥ ಒಂದು ಅವರ ಶೂಟಿಂಗ್ ಸ್ಪಾಟ್ಗೆ ನನ್ನ ಕಳಿಸಿದ್ರು. ಆವಾಗ ನನಗೆ ಅರ್ಥ ಆಯಿತು, ಏನಕ್ಕೆ ಇವ್ರು 1.5 ತಿಂಗಳು ನನ್ನ ಅಲಿಸಿದ್ರು ಅಂದರೆ, ಸಿನಿಮಾ ಮೇಲೆ ಇವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ. ಬರೀ 1 ವಾರ ಬರ್ತಾನೆ ಸುಮ್ಮನೆ ಆಗೋಯ್ತಾನೆ, 2 ವಾರ ಬರ್ತಾನೆ ಸುಮ್ಮನೆ ಆಗೋಯ್ತಾನೆ, ಆಮೇಲೆ ಬೇಜಾರಾಗಿ ಬಿಟ್ಬಿಡ್ತಾನೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರು 1.5 ತಿಂಗಳು ನನ್ನ ಅಲಿಸಿದ್ರು. ಬಟ್ ಹಂಗಿದ್ರು ನಾನು ಬಿಡಲಿಲ್ಲ. ಸುರೇಶ್ ಸರ್ ಹತ್ರ ಹೋಗೋದು, ಮಾತಾಡೋದು, ಕೇಳೋದು, ಸರ್ ಏನಾದ್ರು ಕೆಲಸ ಇದೆ ಕೊಡಿ. ಲಾಸ್ಟಲ್ಲಿ 1.5 ತಿಂಗಳು ಆದಮೇಲೆ ಅವ್ರೇನು ಮಾಡಿದ್ರು, ಕೆಲಸ ಖಂಡಿತವಾಗ್ಲೂ ಮಾಡ್ತೀನಪ್ಪ ನೀನು ಅಂತ ಹೇಳಿ ನನ್ನೊಂದು ಫೋಟೋ ಮತ್ತು ಅವ್ರ ಅಗ್ರಿಮೆಂಟ್ಗೆಲ್ಲ ಸಿಗ್ನೇಚರ್ ಮಾಡಿಸ್ಕೊಂಡು ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ಸ್ ಒಬ್ಬರ ಜೊತೆಯಲ್ಲಿದ್ದರು, ಅವ್ರ ಜೊತೆಲಿ ಬೈಕ್ ಹತ್ತಿಸಿ ಕಳಿಸಿದ್ರು. ಅವ್ರು ಕೊಟ್ಟಂಥ 4 ತಂತಿ ಸೀರಿಯಲ್ ಸ್ಕ್ರಿಪ್ಟನ್ನು ನನ್ನ ಕೈಯಾರ ನಾನೇ ಹಿಡ್ಕೊಂಡು ಚಂದ್ಸಂದ್ರ ಆಫೀಸ್ಗೆ ತೊಗೊಂಡೋದೆ. ಅಲ್ಲಿ ಶೂಟಿಂಗು ಆಮೇಲೆ ಸ್ಟಾರ್ಟ್ ಆಯಿತು. ಅಲ್ಲಿ ಯಾರೂ ಪರಿಚಯ ಇಲ್ಲ, ಹೊಸಬ್ರು ಜಾಗ, ಯಾರೂ ಪರಿಚಯ ಇರಲಿಲ್ಲ. ಪರಿಚಯ ಇಲ್ಲದೆ ಇರೋವಾಗ ಕೃಷ್ಣ ಅಂತ ಹೇಳ್ಬಿಟ್ಟು ಆರ್ಟ್ ಡೈರೆಕ್ಟರ್ ಒಬ್ರು ಇದ್ದಾರೆ, ಅವರು ನನ್ನ ಕರ್ಕೊಂಡು ಅವ್ರ ಜೊತೆಲಿ ಇರಿಸ್ಕೊಂಡ್ರು. ಅಲ್ಲಿ 4 ತಂತಿ ಮತ್ತು ತಕದಿಮಿತ ಅನ್ನೋ 2 ಸೀರಿಯಲ್ ನಡೀತಾಯಿತ್ತು. ಒಂದು ಶೆಡ್ಯೂಲು ಅದು, ಒಂದು ಶೆಡ್ಯೂಲ್ ಇದು ನಡೀತಾಯಿತ್ತು. ಆರ್ಟ್ ಡೈರೆಕ್ಟರ್ ಏನು ಮಾಡ್ತಾರೆ, ಒಂದೇ ಮನೆ ಶೂಟಿಂಗ್ ನಡೀತಾರೆ ಕಾರಣದಿಂದಾಗಿ 4 ತಂತಿಗೆ ಬೇಕಾಗಿರೋ ಪ್ರಾಪರ್ಟಿ, ಸೆಟ್ ಪ್ರಾಪರ್ಟಿ ಮತ್ತು ಮನೆ ಅವೆಲ್ಲ ಅಲ್ಲೇ ಅರೇಂಜ್ಮೆಂಟ್ ಮಾಡ್ತಾಯಿದ್ರು. ತಿರ್ಗಾ ನೆಕ್ಸ್ಟು ತಕದಿಮಿತ ಶೂಟಿಂಗ್ ಸ್ಟಾರ್ಟ್ ಆದ ತಕ್ಷಣ ಅದನ್ನೆಲ್ಲ ಸೆಟಪ್ ಕ್ಯಾನ್ಸಲ್ ಮಾಡಿ ತಿರ್ಗಾ 4 ತಂತಿಗೆ ಬೇಕಾಗಿದ್ದಂಥ ಸೆಟಪ್ನೆಲ್ಲ ರೆಡಿ ಮಾಡ್ತಾಯಿದ್ರು. ಅವ್ರ ಜೊತೆಲಿ ಕುತ್ಕೊಂಡು ವರ್ಕ್ ಮಾಡ್ತಾಯಿದ್ದೆ. ಸುಮಾರು ದಿನ ವರ್ಕ್ ಮಾಡಿದೆ, ಮನೇಲಿ ಹೇಳ್ದಿರ ಕೇಳ್ದಿರ ಹೋಗಿ ಜಾಯ್ನ್ ಆಗಿಬಿಟ್ಟಿದ್ದೆ. ಆಮೇಲೆ ಏನು ಮಾಡೋರು, ನಮ್ಮ ತಂದೆ ತಾಯಿ ಎಲ್ಲ ಗಾಬರಿ ಬಿದ್ದು ಸ್ವಲ್ಪ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ರು ನಮಗೆ. ನೀನು ಬರಲಿಲ್ಲ ಅಂತಂದರೆ ನಿಮ್ಮ ತಂದೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಅದು ಇದು ಅಂತೆಲ್ಲ ಮಾತಾಡ್ತವ್ರೆ, ಹಂಗೆ ಹಿಂಗೆ ಅಂತೆಲ್ಲ ಮಾತುಕತೆ ಮಾಡಿದ್ರು. ನಮ್ಮ ಅತ್ತೆ ಮಗ ಏನು ಮಾಡಿದ್ರು, ಈ ಥರ ಮಂತಿದ್ದಾರೆ ಮನೇಲಿ, ನಿನ್ಗೆ ಗೊತ್ತಿಲ್ದಿರ ಹೋಗ್ಬಿಟ್ಟಿದ್ಯಾ ಹಂಗೆ ಹಿಂಗೆ ಅಂತ ಅಂದರು. ಅವಾಗ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲಿಂದ ರಿಟರ್ನು ಒಂದು ಸ್ವಲ್ಪ ದಿವಸ ವರ್ಕ್ ಮಾಡಿ ಅಲ್ಲಿಂದ ರಿಟರ್ನ್ ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಕೂತ್ಕೊಂಡು ಎಲ್ಲರ ನಮ್ಮ ತಂದೆ ತಾಯಿ ಜೊತೆಲೆಲ್ಲ ಮಾತಾಡಿದೆ. ಸಿನಿಮಾ ಮೇಲೆ ಸಖತ್ ಇಂಟ್ರೆಸ್ಟ್ ಇದೆ ನನಗೆ, ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಡೈರೆಕ್ಟರ್ ಆಗಬೇಕು ಅಂದ್ಕೊಂಡಿದ್ದೀನಿ ಅಂತ. ಡೈರೆಕ್ಟ್ರ್ ಅದು ಏನಕ್ಕೆ ಹೆಂಗೆ ಆಗ್ತೀಯ ನೀನು, ಏನು ಅದ್ರ ಬಗ್ಗೆ ಏನು ಗೊತ್ತು ನಿನ್ಗೆ, ಹಂಗೆ ಹಿಂಗೆ ಅಂತ ಇದು ಮಾಡಿದ್ರು. ನನಗೇನು ಗೊತ್ತಿಲ್ಲ, ನಾನು ಏನು ಮಾಡೋದು ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಇನ್ಸ್ಟಿಟ್ಯೂಟ್ಗೆ ಹೋಗಿ ಸೇರಿಕೊಂಡೆ. ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ 6 ತಿಂಗಳು ಕೋರ್ಸ್ ಮಾಡಿದೆ. 4 ತಂತಿ ಸೀರಿಯಲ್ಲು ಬಿಟ್ಟು ಬಂದ ಮೇಲೆ ನಾನು ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟ್ ಕೋರ್ಸಿಗೆ ಹೋಗಿದ್ದು. ಕೃಷ್ಣ ಸರ್ ಇದ್ದಾರೆ ಅಲ್ಲೂ, ಕೂಡ್ಲು ರಾಮಕೃಷ್ಣ ಅವರು ಮತ್ತು ಗೀತಾಪ್ರಿಯ ಸರು ಅವರೆಲ್ಲ ಕ್ಲಾಸ್ ತೊಗೋತಾಯಿದ್ರು. ಆಮೇಲೆ ಇವರಿದ್ದರು ಭವ್ಯ ಮೇಡಮು ಅವಾಗವಾಗ ಬರ್ತಾಯಿದ್ರು. ಅಲ್ಲೆಲ್ಲ ಕೋರ್ಸ್ ಕಲ್ತ್ಕೊಂಡು 6 ತಿಂಗಳು ಡೈರೆಕ್ಷನ್ ಕೋರ್ಸ್ ಮಾಡಿಕೊಂಡು ಎಲ್ಲ ಕಂಪ್ಲೀಟ್ ಆಯಿತು. ಇನ್ನೇನು ಅಲ್ಲೂ ಕೋರ್ಸ್ ಕಂಪ್ಲೀಟ್ ಆಗಬೇಕು ಅನ್ನೋ ಟೈಮಲ್ಲಿ ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಆಗಿ ಲಾಸ್ಟ್ ಫೈನಲ್ ಎಲ್ಲ ಸರ್ಟಿಫಿಕೇಟ್ ಕೊಡೋ ಟೈಮಲ್ಲೂ ಅಲ್ಲೂ ಹೋಗೋಕ್ಕಾಗಲಿಲ್ಲ. 1-2 ವಾರ ಅದು ತೊಂದರೆ ಆಗೋಯಿತು, ಅದು ಇನ್ಕಂಪ್ಲೀಟ್ ಆಗೋಗ್ಬಿಡ್ತು. ಅದನ್ನು ಬಿಟ್ಟು ಇನ್ನೇನು ಮಾಡೋದು ಅನ್ನೋ ಉದ್ದೇಶಕ್ಕೆ ಎಲ್ಲ ಯೋಚನೆ ಮಾಡ್ತಾ ಕೂತಿದ್ದಂಥ ಟೈಮಲ್ಲಿ ನಮ್ಮ ತಂದೆಗೇ ಒಬ್ಬರು ಫ್ರೆಂಡು ಹಿಂಗೆ ಪರಿಚಯ ಆಗಿ, ಅವರು ಯೂನಿಟ್ ಗಾಡಿಯವರಂತೆ, ಯೂನಿಟ್ ಗಾಡಿಯವ್ರ ಪರಿಚಯ ಆಗಿ ಅವರು ನಮ್ಮನ್ನ ರಾಮ್ ಸೇತು ಮತ್ತು ಬಾಲು ಅನ್ನೋ ಸಿನಿಮಾ ಶೂಟಿಂಗಿಗೆ ಇವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಆಗಿ ಕಳಿಸ್ಕೊಟ್ರು ನಮ್ಮನ್ನ. ಯೂನಿಟ್ ಗಾಡೀಲಿ ಒಂದು ಸ್ವಲ್ಪ ದಿವಸ ವರ್ಕ್ ಮಾಡಿ ಅಲ್ಲೊಂದು ಕೌರವ್ ವೆಂಕಟೇಶ್ ಫೈಟ್ ಮಾಸ್ಟರ್ ಇದ್ದಾರೆ, ಅವರು ಫೈಟ್ ಮಾಸ್ಟ್ರು ಶೋಭರಾಜ್ ಅವರೆಲ್ಲ ಬಂದಿದ್ದರು. ಫೈಟ್ ಮಾಡೋವಂಥ ಸಂದರ್ಭದಲ್ಲಿ ಅಲ್ಲೊಬ್ಬರು ಫ್ರೆಂಡು ಪ್ರಸಾದ್ ಅಂತ ಹೇಳ್ಬಿಟ್ಟು ಅವ್ರ ಜೊತೇಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಜೊತೆಲಿ ಎಲ್ಪ್ಗೆ ಅಂತ ಸೇರಿಕೊಂಡು ಅಲ್ಲೊಂದು ಸುಮಾರು ದಿನ ವರ್ಕ್ ಮಾಡಿದೆ.
ಸಿನಿಮಾ ಶೂಟಿಂಗ್ ಎಲ್ಲ ಫಸ್ಟ್ ಶೆಡ್ಯೂಲ್ ಮುಗಿದೋಯ್ತಲ್ಲಿ. ಶೆಡ್ಯೂಲ್ ಮುಗಿದೋದ್ಮೇಲೆ ಮತ್ತೆ ತಿರ್ಗಿ ನಮ್ಮನ್ನು ಕರೀಲೂ ಇಲ್ಲ, ಅಲ್ಲಿ ಹೋಗೋಕ್ಕೂ ಆಗಲಿಲ್ಲ. ಮತ್ತು ಇದೇ ರೀತಿ ಅವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಆಗಿ ಪರಿಚಯ ಆಗಿ ಬರೀ ಸ್ಕ್ರಿಪ್ಟ್ ರೈಟಿಂಗಲ್ಲೇ ಜೀವನ ಎಲ್ಲ ಆಲ್ಮೋಸ್ಟ್ ತುಂಬ ಸ್ಕ್ರಿಪ್ಟ್ ವರ್ಕ್ಗೆಲ್ಲ ಕೂತ್ಕೊಂಡು ಕಾಲ ಕಳೆದೆ. ಸ್ಕ್ರಿಪ್ಟ್ ಬರಿತಾ 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 ನಮಗೇನು ಅನ್ನಿಸ್ತು, ಸ್ಕ್ರಿಪ್ಟು ಚೆನ್ನಾಗಿಲ್ಲ ಅಂತೇಳಿದ್ರೆ ಯಾವುದೇ ಕಾರಣಕ್ಕೂ ಸಿನಿಮಾ ಚೆನ್ನಾಗಿ ಬರೋದಿಲ್ಲ. ಯಾಕಂದರೆ ನಮ್ಮದೆಲ್ಲ ವರ್ಕು ಕೂಡ ಸ್ಕ್ರಿಪ್ಟಲ್ಲೇ, ಆಲ್ಮೋಸ್ಟ್ ಸ್ಕ್ರಿಪ್ಟಲ್ಲೇ ನಾವು ಸಿನಿಮಾ ನಾವು ಇಲ್ಲೇ ನೋಡಬೇಕು. ಇಲ್ಲಿ ನೋಡಲಿಲ್ಲ ಅಂತಂದರೆ ಸಿನಿಮಾ ಹೊರಗಡೆ ನಮಗೇನು ಕಾಣೋದಿಲ್ಲ ಅನ್ನೋದು ನನಗೆ ವಿಚಾರ ಗೊತ್ತಾಯಿತು. ಆವಾಗಿಂದ ನನಗೆ ಸ್ಕ್ರಿಪ್ಟ್ ಮೇಲೂ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿ ಸ್ಕ್ರಿಪ್ಟ್ ಮಾಡ್ತಾ ವೆಂಕಟೇಶ್ ಸರ್ ಅಂತ ಒಬ್ಬರು ಹೀಗೆ ಪರಿಚಯ ಆದರು. ಅವರು ಒಂದು 7-8 ವರ್ಷದಿಂದ ಪರಿಚಯ ಆದಾಗಿಂದ ಅವ್ರ ಜೊತೆಲಿ ಅಹಮ್ ಅನ್ನೋ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರು. ಅವ್ರ ಜೊತೆಲಿ ಸ್ಕ್ರಿಪ್ಟ್ ವರ್ಕ್ಗೆ, ಆಮೇಲೆ ಜೊತೆಲಿ ಅಸಿಸ್ಟೆಂಟಾಗಿ, ಅಸೋಸಿಯೇಟ್ ಆಗಿ ಆ ಸಿನಿಮಾದಲ್ಲೂ ಒಂದು 2-3 ಸೀನ್ ಆ್ಯಕ್ಟಿವ್ ಮಾಡಿದ್ದೆ. ಸಿನಿಮಾ ಲ್ಯಾಗ್ ಆಯಿತು ಅಂತ ಹೇಳ್ಬಿಟ್ಟು ಆ ಸಿನಿಮಾನ ನನ್ನ ಸೀನ್ನ ಕಟ್ ಮಾಡಿದ್ರು. ಸಿನಿಮಾನ ರಿಲೀಸು ಆಯಿತು, ಬಟ್ ಹೇಳ್ಕೊಳ್ಳೋ ಮಟ್ಟಿಗೆ ಯಶಸ್ಸು ಕಾಣಲಿಲ್ಲ ಅದು. ಬಟ್ ಇವತ್ತಿಗೂ ಪ್ರೊಡ್ಯೂಸರ್ ಅವರು ಹುಡುಕ್ತಾ ಇದ್ದಾರೆ ಸಿನಿಮಾ ಮಾಡಬೇಕು ಅಂತ. ಈಗ ಜರ್ನಿ ಆಯ್ತಾ ನೆಕ್ಸ್ಟು ನನ್ನ ಉಸಿರಿ ಅಂತ ಒಂದು ಸಿನಿಮಾ ಬಂತು. ಆ ಸಿನಿಮಾದಲ್ಲಿ ಪೇಪರ್ ವರ್ಕು ಕೂತಿದೆ, ಜೊತೆಲಿ ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದೀನಿ ಅದ್ರ ಜೊತೆಯಲ್ಲಿ. ಆಮೇಲೆ ಮಂಜು ಮಿತ್ರ ಅವರು ಗೀತಾ ಬೆಂಗಲ್ ಸ್ಟೋರ್ ಅಂತ ಸಿನಿಮಾ ವರ್ಕ್ ಮಾಡಿದರು. ಅವ್ರ ಜೊತೆಲಿ ಫ್ರೆಂಡ್ ಕರ್ಣಿ ಅಂತ ಒಬ್ರು ಇದ್ದರು, ಅವ್ರ ಜೊತೆಲಿ ಕೂತ್ಕೊಂಡು ಅವ್ರ ಸಿನಿಮಾದಲ್ಲೂ ವರ್ಕ್ ಮಾಡಿದ್ದೀನಿ. ವರ್ಕ್ ಮಾಡ್ತಾ ಹಿಂಗೆ ಜರ್ನಿ ಪಾಸ್ ಆಗ್ತಾ ಮುಂದೆ ಬಂದೋ. ಬಟ್ ಏನು ವಿಚಾರ ಅಂತ ನಮಗೆ ಐಡಿಯಾ ಇಲ್ಲದೇ ಇರೋಂಥ ಟೈಮಲ್ಲಿ ಏನು ಮಾಡೋದು ಅಂತ ಗೊತ್ತಾಗ್ತಾರೆ. ಅವಾಗ ನಮ್ಮ ವರ್ಕ್ನ ನೋಡಿಕೊಂಡು ಒಂದು 2-3 ಜನ ಪ್ರೊಡ್ಯೂಸರು ಸಿನಿಮಾ ಮಾಡಪ್ಪ, ಚೆನ್ನಾಗೆ ಡೈಲಾಗ್ ನರೇಷನ್ ಎಲ್ಲ ಚೆನ್ನಾಗಿ ಕೊಡ್ತೀಯ ನೀನು ಆ್ಯಕ್ಟ್ರ್ಗಳಿಗೆ, ಸಿನಿಮಾ ಮಾಡು ಅಂತ ಹೇಳ್ಬಿಟ್ಟು ಬಂದಿದ್ದರು. ಬಟ್ ನಮಗೆ ಭಯ, ಯಾಕಂದರೆ ಸಿನಿಮಾ ಬಗ್ಗೆ ಅಷ್ಟೊಂದು ತಿಳ್ಕೊಂಡಿಲ್ಲ ನಾನು. ಹೆಂಗೆ ಸಿನಿಮಾ ಮಾಡೋದು, ಏನು ಮಾಡೋದು ಅಂತ ಗೊತ್ತಿಲ್ಲದಿರ ಏನು ಮಾಡಿದೆ. ಹಿಂಗೆ ನಮ್ಮ ಒಂದಿಬ್ಬರು ಸ್ನೇಹಿತರುಗಳು, ನನಗೆ ತುಂಬ ಪರಿಚಯ ಅಂತ ಸ್ನೇಹಿತರುಗಳಿಗೆ ಪ್ರೊಡ್ಯೂಸರ್ಸ್ನ ಅಪ್ರೋಚ್ ಮಾಡಿ ಅವ್ರಿಗೆ ಒಪ್ಪಿಸ್ಕೊಟ್ಟೆ. ಬಟ್ ಅವರು ಸಿನಿಮಾನ ಕಂಪ್ಲೀಟು ಮಾಡಲಿಲ್ಲ, ಸಿನಿಮಾ ಮುಗಿಸ್ಲೂ ಇಲ್ಲ. ಈ ಥರ ತೊಂದರೆ ಆಯಿತು. ಅದಾದಮೇಲೆ ತಿರ್ಗಿ ಮತ್ತೆ ಅದೇ ಪ್ರೊಡ್ಯೂಸರೇ ಬಂದು ಸಿನಿಮಾ ಮಾಡಪ್ಪ ಅಂತ ಹೇಳ್ಬಿಟ್ಟು ನನಗೆ ಮತ್ತೊಂದು ಅವಕಾಶ ಕೊಟ್ಟರು. ಸಿನಿಮಾ ಮುಹೂರ್ತನೂ ಆಯಿತು. ಅದು ಇಂಗಾಲದ ಡೈಆಕ್ಸೈಡ್ ಅಂತ ಸಿನಿಮಾ ಮುಹೂರ್ತನೂ ಆಯಿತು. ಅವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಪ್ರೊಡ್ಯೂಸರು ದುಡ್ಡು ಕೊಡ್ತೀನಿ ಅಂತ ಅಂದವರು ಹೊಸೂರವರು, ಅವರು ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗ್ಬಿಟ್ರು. ಪ್ರೊಡ್ಯೂಸರು ಸಿನಿಮಾ ಮಾಡೋದಕ್ಕೆ ಇವ್ರ ಹತ್ರ ಬಜೆಟ್ ಇಲ್ಲದಿರೋ ಕಾರಣದಿಂದಾಗಿ ಅದು ಓಲ್ಡ್ ಆಯಿತು. ಆವಾಗಿಂದ ಇವತ್ತಿನವರೆಗೂ ಯಾರು ವರ್ಕ್ ಕರೆದ್ರೆ ಹೋಗೋದು ಮಾಡೋದು ಇದೇ ಥರ ಮಾಡ್ಕೊಂಬರ್ತಾಯಿದ್ದೀನಿ. ಸ್ವಲ್ಪ ಮದುವೆ ಎಲ್ಲ ಆಯಿತು. ಮದುವೆ ಎಲ್ಲ ಆದಮೇಲೆ ಮಕ್ಕಳೆಲ್ಲ ಆದಮೇಲೆ ಸ್ವಲ್ಪ ಫ್ಯಾಮಿಲಿದು ಪ್ರೆಷರ್ ಜಾಸ್ತಿ ಆದಮೇಲೆ ಸ್ವಲ್ಪ ಸಿನಿಮಾನೂ ಯಾರು ತುಂಬ ಕ್ಲೋಸ್ ಇರೋರು ಯಾರು ಕರೆದ್ರೆ ಹೋಗಿ ವರ್ಕ್ ಮಾಡಿಕೊಡೋದು, ಜೊತೆಗೆ ಬೇರೆ ವರ್ಕು ಮಾಡೋದು, ಆ ಥರ ಮಾಡಿಕೊಂಡು ಟೈಲರಿಂಗ್ ಡಿಪಾರ್ಟ್ಮೆಂಟ್, ನಮ್ಮ ತಂದೆ ಟೈಲರ್ ಆಗಿರೋದ್ರಿಂದ ಟೈಲರಿಂಗ್ ವರ್ಕೂ ಕಲ್ತಿರೋದ್ರಿಂದ ಸ್ವಲ್ಪ ಇದೂ ಹೆಂಗೋ ಆಗುತ್ತೆ, ಫ್ಯಾಮಿಲಿಗೆ ಬೆನಿಫಿಟ್ ಆಗುತ್ತೆ ಸ್ವಲ್ಪ ಅಂತೇಳ್ಬಿಟ್ಟು ಅದನ್ನು ಮಾಡಿಕೊಂಡು ಇದನ್ನು ಮಾಡಿಕೊಂಡು ಇಲ್ಲಿವರೆಗೂ ತೊಗೊಬಂದಿದ್ದೀನಿ. ಬಟ್ ಟೈಲರಿಂಗ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಅಂತ ಸಿನಿಮಾ ಮೇಲಿರೋ ಇಂಟ್ರೆಸ್ಟ್ ಕಮ್ಮಿ ಆಗಿದೆ ಅಂತ ಏನೂ ಇಲ್ಲ. ಸಿನಿಮಾ ಮೇಲೆ 100% ಇಂಟ್ರೆಸ್ಟ್ ಇರೋದು ಇವಾಗ 101% ಆಗಿದೆ. ಇನ್ನೂ ತುಂಬ ಜಾಸ್ತಿ ಹೆಚ್ಚುತ್ತಾನೆ ಇದೆ ಹೊರತು ಕಮ್ಮಿ ಅಂತೂ ಆಗಿಲ್ಲ. ಅಂಗಡಿಲೇ ಕೆಲಸ ಇಲ್ದಿರೋ ಟೈಮಲ್ಲಿ ಅಂಗಡಿಲೇ ಕೂತ್ಕೊಂಡು ಸ್ಕ್ರಿಪ್ಟ್ ಎಲ್ಲ ಬರಿತೀನಿ. ಒಳ್ಳೊಳ್ಳೆ ಸೀನ್ಗಳನ್ನೇನಾದ್ರು ಸಿಕ್ತು ಅಂದರೆ ಕ್ರಿಯೇಟ್ ಮಾಡೋದು, ಸೀನ್ಗಳನ್ನೆಲ್ಲ ಬರಿತೀನಿ. ಈ ಥರ ಎಲ್ಲ ಮಾಡಿ ಜರ್ನಿ ಪಾಸ್ ಮಾಡ್ಕೊತ ಬಂದಿದ್ದೀನಿ ಇಲ್ಲಿವರೆಗೂ. ಸಿನಿಮಾ ಡಿಪಾರ್ಟ್ಮೆಂಟಲ್ಲಿ ನಿಮ್ಮ ಸ್ಟ್ರೆಂತ್ಸ್ ಏನು ಅಂತ ಕೇಳ್ಬೋದಾ ಸರ್? ಪ್ರತಿಯೊಂದು ವಿಚಾರದಲ್ಲೂ ನಾನು ಹೇಳೋದೇನು ಅಂತಂದರೆ, ಈ ಸಿನಿಮಾದಲ್ಲಿ ನನಗೆ ಇಷ್ಟು ದುಡ್ಡು ಬರುತ್ತೆ ಅಷ್ಟು ದುಡ್ಡು ಬರುತ್ತೆ ಅವೆಲ್ಲ ಸೆಕೆಂಡ್ರಿ. ಏನಕ್ಕೆ ಅಂತ ಹೇಳಿದ್ರೆ, ಯಾವುದೇ ಒಂದು ವಿಚಾರ ಆಗಿದ್ರು ಅಷ್ಟೇ. ಇವಾಗ ನಾವು ಒಂದು ಟೀ ಕುಡಿಬೇಕು, ಕಾಫಿ ಕುಡಿಬೇಕು ಅಂತಂದ್ರೇ ಚೆನ್ನಾಗಿರೋ ಹೋಟ್ಲನ್ನ ಹುಡಿಕೊಂಡು ಹೋಗುವಂಥ ಸಿಚುವೇಶನ್ ನಮ್ಮದೇ ಪರ್ಟಿಕ್ಯುಲರಾಗಿ. ನಾವೇ ಆ ಥರ ಯೋಚನೆ ಮಾಡ್ತೀವಿ. ಅಂಥದ್ರಲ್ಲಿ ಯಾವುದೇ ಒಂದು ಸ್ಯಾಟಲೈಟ್ ರೈಟ್ಸ್ ಅವರಾಗಿರ್ಬೋದು, ಯಾವುದೇ ಒಂದು OTT ರೈಟ್ಸ್ ಅವರಾಗಿರ್ಬೋದು, ಯಾವುದೇ ಒಂದು ಆಡಿಯೋ ರೈಟ್ಸ್ ಆಗಿರ್ಬೋದು, ನಮ್ಮ ಸಿನಿಮಾದ ಆಡಿಯೋನೇ ಆಗಲಿ ವೀಡಿಯೋನೇ ಆಗಲಿ ಅವ್ರು ಯಾವ ರೀತಿ ತಗೋತಾರೆ, ಅವ್ರ ಜಾಗದಲ್ಲಿ ನಿಂತ್ಕೊಂಡು ನಾವು ಯೋಚನೆ ಮಾಡಬೇಕಾಗುತ್ತೆ. ಸುಮ್ಮನೆ ಯಾರೂ ತಗೊಳ್ಳೋದಿಲ್ಲ. ಚೆನ್ನಾಗಿತ್ತು ಅಂತಂದರೆ ನೀವು ಕೇಳೋ ಅವಶ್ಯಕತೆಯೇ ಇಲ್ಲ, ಅವರೇ ಕರೀತಾರೆ. ಬನ್ನಿ ಸರ್ ಚೆನ್ನಾಗಿದೆ ನಿಮ್ಮ ಸಾಂಗು, ಎಲ್ಲ ಕಡೆ ಹಿಟ್ಟಾಗಿದೆ, ಬನ್ನಿ ನಾವು ಇಷ್ಟ ಕೊಡ್ತೀವಿ ತಗೊಳ್ಳಿ ಅಂತ ಅವರೇ ಕರೀತಾರೆ. ಚೆನ್ನಾಗಿಲ್ಲ ಅಂತವಾಗ ಯಾರು ಕರೀತಾರೆ? ಬಟ್ ಅವ್ರ ಜಾಗದಲ್ಲಿ ನಾವು ನಿಂತ್ಕೊಂಡು ಯೋಚನೆ ಮಾಡಬೇಕಲ್ವ ಸರ್? ಯಾಕಂದರೆ ಅವರು ರಿಟರ್ನ್ಸ್ಗೋಸ್ಕರನೇ ಯೋಚನೆ ಮಾಡ್ತಾ ಇರ್ತಾರೆ. ನಿಮ್ಮ ಸಾಂಗ್ನ ಯೂಟ್ಯೂಬಲ್ಲಿ ನಾನು ಏನೋ ಒಂದು ಅಪ್ಲೋಡ್ ಮಾಡ್ತೀನಿ ಅಂತಂದ್ರು ನನಗೂ ರಿಟರ್ನ್ಸ್ ದುಡ್ಡು ಬರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಅವಾಗ ನಾವು ಏನು ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮದು ಪೇಪರ್ ವರ್ಕ್ ಆಗಿರ್ಬೋದು, ಸಾಂಗ್ ವರ್ಕ್ ಆಗಿರ್ಬೋದು, ಏನೇ ಆದ್ರೂ ಪೂರ ಕಾನ್ಸಂಟ್ರೇಷನ್ ಕೊಟ್ಟು ಸಿನಿಮಾ ಮಾಡಬೇಕು. ಈ ಕೆಲವ್ರು ಏನಾಗ್ತಾರೆ ಅಂತಂದರೆ, ಮೊದಲನೇ ಸಿನಿಮಾ ಮಾಡ್ತಾರೆ, ತುಂಬ ಇಂಟ್ರೆಸ್ಟ್ ಕೊಟ್ಟು ತುಂಬ ಕೆಲಸ ಮಾಡಿ ಒಂದು ಸಕ್ಸಸ್ ಬರೋ ಗಂಟ ಏನೋ ಒಂದು ಇಂಟ್ರೆಸ್ಟ್ ಕೊಟ್ಟು ಒಂದು ಸಿನಿಮಾ ಮಾಡ್ತಾರೆ ಫ್ರೆಂಡ್ಸ್ಗಳನ್ನೆಲ್ಲ ಜೊತೆಲಿ ಸೇರಿ. ಅದಾದಮೇಲೆ ಅದೇ ಇಂಟ್ರೆಸ್ಟು ಎರಡನೇ ಸಿನಿಮಾದಲ್ಲಿ ಇರೋಲ್ಲ ಅವ್ರಿಗೆ. ನಾನು ಗೆದ್ದಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಬಿಟ್ಬಿಡ್ತಾರೆ. ಆ ಥರ ಆಗಬಾರ್ದು. ಪ್ರತಿಯೊಂದು ಸಿನಿಮಾನೂ ಕೂಡ ಮೊದಲನೇ ಸಿನಿಮಾ ಥರನೇ ಇರಬೇಕು. ನೀವು ಹೇಳಿದ್ದೆಲ್ಲ ಅರ್ಥ ಆಯಿತು ನನಗೆ. ಆದರೆ ನನ್ನ ಪ್ರಶ್ನೆ ನಿಮಗೆ ಅರ್ಥ ಆಗಿಲ್ಲ. ನನ್ನ ಪ್ರಶ್ನೆ,
ನಿಮ್ಮ ಸ್ಟ್ರೆಂತ್ ಏನು ಅಂತ. ನೀವು ಹೇಳಿದ್ದು ಕರೆಕ್ಟು, ಈ ಥರ ಎಲ್ಲ ಮಾಡಿದ್ರೆ ಎಲ್ಲರೂ ಕರೀತಾರೆ, ಎಲ್ಲ ಬಿಸ್ನೆಸ್ ಆಗುತ್ತೆ ಅನ್ನೋದು ಅದು ಬೇರೆ ವಿಷಯ. ನಿಮ್ಮ ಸ್ಟ್ರೆಂತ್ ಏನು? ಪರ್ಟಿಕ್ಯುಲರ್ಲಿ ಯಾವ ಡಿಪಾರ್ಟ್ಮೆಂಟು, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಾದ್ರೂ ನಿಮ್ಮ ಸ್ಟ್ರೆಂತ್ ಏನು? ನನ್ನ ಸ್ಟ್ರೆಂತ್ ಬಂದು ಚಿತ್ರಕಥೆ ಬರೆಯೋದ್ರಲ್ಲಿ ನನಗೆ ತುಂಬ ಇಂಟ್ರೆಸ್ಟು. ಆಮೇಲೆ ಹೊಸ ಒಂದು ಸೀನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ನನಗೆ ತುಂಬ ಆಸಕ್ತಿ ಇದೆ. ಅದರಿಂದ ಅದು ನನ್ನ ಸ್ಟ್ರೆಂತು. ಚಿತ್ರಕಥೆನೇ ನನ್ನ ಸ್ಟ್ರೆಂತ್ ಆಗಿರೋದ್ರಿಂದ ಏನಂದರೆ ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬ ಇಷ್ಟ. ಇದು ನನ್ನ ಸ್ಟ್ರೆಂತು. ಓಕೆ. ಇದುವರೆ ತನಕ ನೀವು ಮಾಡಿರೋದೆಲ್ಲ ಸಿನಿಮಾದಲ್ಲೂ ಇಲ್ಲ ಅಸೋಸಿಯೇಟ್ ಆಗಿ ಮಾಡಿದ್ದೀರಾ, ಕೋ ಡೈರೆಕ್ಷನ್ ಮಾಡಿರ್ಬೋದು, ಅಸಿಸ್ಟೆಂಟ್ ಆಗಿ ಮಾಡಿರ್ಬೋದು, ಫುಲ್ ಫ್ಲೇಜ್ಡ್ ಆಗಿ ಡೈರೆಕ್ಟರ್ ಆಗಿ ಯಾವುದೇ ಸಿನಿಮಾದಲ್ಲಿ ನೀವು ಕಾಣಿಸ್ಕೊಂಡಿಲ್ಲ. ಈಗ ಅವಕಾಶಗಳನ್ನ ಹುಡುಕ್ತಾ ಇದ್ದೀರಾ ಅಂದರೆ ಆ ಹುಡುಕಾಟದ ನಡುವೆ ನಮ್ಮ ಒಂದು ಪರಿಚಯ ಮಾಡ್ಕೊಳ್ತೀರಾ, ನಮ್ಮ ಸ್ಟುಡಿಯೋಗೆ ಹೇಳ್ತೀರಾ, ನಿಮ್ಮ ಒಂದು ಸಂದರ್ಶನವನ್ನು ಮಾಡಿ ನಮಗೆ ಫ್ಯೂಚರಲ್ಲಿ ಯಾರಾದರೂ ಪ್ರೊಡ್ಯೂಸರ್ ಸಿಗ್ಬೋದು ಅಂತ. ಬಟ್ ನಮ್ಮ ಸಂದರ್ಶನದಲ್ಲಿ ನಿಮ್ಮ ಆಸಕ್ತಿ ತಿಳ್ಕೊಂಡ್ವಿ, ನಿಮ್ಮ ಸ್ಟ್ರೆಂತ್ ತಿಳ್ಕೊಂಡ್ವಿ. ಅಂದರೆ ನಿಮ್ಮ ಸ್ಟ್ರೆಂತ್ ಚಿತ್ರಕಥೆಯಲ್ಲಿದೆ ಅಂದರೆ ಎಲ್ಲ ಆಯಿತು. ಈಗ ಈ ಒಂದು ಎಪಿಸೋಡ್ನ ನೋಡಿದ್ಮೇಲೆ ನಿರ್ಮಾಪಕರು ಬಂದು ನಿಮ್ಮ ಹತ್ರ ಯಾವ ಕತೆ ಇದೆ, ಅದಕ್ಕೆ ಎಷ್ಟು ಬಜೆಟ್ಟು ಅಂತ ಕೇಳಬೇಕಾ, ಅಥವಾ ನನ್ನ ಹತ್ರ ಇಷ್ಟು ದುಡ್ಡಿದೆ ಇದಕ್ಕೆ ಸಿನಿಮಾ ಮಾಡ್ಬೋದಾ ಅಂದರೆ ಯಾವುದಕ್ಕೆ ಒಪ್ತೀರಾ? ಸರ್, ನಾನು ಅದನ್ನೇ ಹೇಳ್ತಿರೋದು. ಅವರು ನನ್ನ ಹತ್ರ ಕತೆ ಕೇಳಿ ಅವ್ರಿಗೆ ಓಕೆ, ಇದು ಜನ ಮೆಚ್ತಾರೆ, ಇದರಿಂದ ನನಗೆ ರಿಕವರಿ ದುಡ್ಡು ಆಗುತ್ತೆ ಅಂತ ಅವರಿಗೆ ಭರವಸೆ ಬಂದ ಮೇಲೆ ನನಗೆ ಸಿನಿಮಾಗೆ ಇನ್ವೆಸ್ಟ್ಮೆಂಟ್ ಮಾಡಲಿ. ಏನಕ್ಕೆ ಅಂದರೆ ಈ ಸಿನಿಮಾ ಅನ್ನೋದು ಒಂಥರ ಮಾಯಾಲೋಕ ಇದ್ದಂಗೆ. ಇದರಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಳ್ಳೋದಕ್ಕಾಗಲ್ಲ. ಇಲ್ಲೇನು ಒಳ್ಳೆ ಸಿನಿಮಾ ಮಾಡಬೇಕು ಅಷ್ಟೇ. ನಾವು ರಿಕವರಿ ಎಕ್ಸ್ಪೆಕ್ಟೇಷನ್ ಅದನ್ನೇನು ಇಟ್ಕೊಳ್ಳೋಕ್ಕಾಗಲ್ಲ. ಒಳ್ಳೆ ಸಿನಿಮಾ ಮಾಡ್ತು ಅಂತಂದರೆ ನೀವು ಕೇಳೋ ಅವಶ್ಯಕತೆಯೇ ಇಲ್ಲ. ಜನಗಳು ತಂತಾನೇ ನಿಮ್ಗೆ ಏನೇನು ಬೇಕೋ ಅದನ್ನು ಅವರೇ ಕೊಡ್ತಾರೆ. ಅದರಿಂದ ಏನು ಅಂತ ನಾನು ಹೇಳೋದೇನು ಅಂತ ಹೇಳಿದ್ರೆ ಒಳ್ಳೆ ಸಿನಿಮಾ ಮಾಡಬೇಕು, ನನ್ನ ಉದ್ದೇಶ ಅಷ್ಟು. ಅಂದರೆ ನೀವು ಹೇಳೋ ಪ್ರಕಾರ ಎಷ್ಟೋ ಜನ ನಿರ್ದೇಶಕರು ಏನು ಮಾತಾಡ್ತಾ ಇರ್ತಾರೆ, ಒಬ್ಬ ಪ್ರೊಡ್ಯೂಸರ್ನ ಹಿಡ್ಕೋಬೇಕು ಅಥವಾ ಒಬ್ಬ ಪ್ರೊಡ್ಯೂಸರ್ನ ಪ್ರೊಡ್ಯೂಸ್ ಮಾಡೋ ಥರ ಮಾಡಬೇಕು ಅಂದರೆ ಒಂದು ಸಿಂಪಲ್ಲಾಗಿ ಬಿಸ್ನೆಸ್ ಮಾತಾಡ್ತಾರೆ. ಏನು ಅಂದರೆ ನೀವು XYZ ದುಡ್ಡು ಹಾಕಿದ್ರೆ ನಿಮಗೆ XYZ ರಿಕವರಿ ಆಗುತ್ತೆ ಅಂತ ಹೇಳಿನೇ ಮಾತು ಶುರು ಮಾಡ್ತಾರೆ. ಬಟ್ ನೀವು ಸಂದರ್ಶನದ ವೇಳೆನೇ ಹೇಳ್ಬಿಟ್ಟಿದ್ದೀರಾ, ದುಡ್ಡು ಹಾಕೋದಲ್ಲ, ದುಡ್ಡು ಹಾಕೋದು ಚೆನ್ನಾಗಿರೋ ಒಂದು ಚಿತ್ರ ಮಾಡೋಕ್ಕೆ ಹೊರತು ರಿಕವರಿ ತಲೆಯಲ್ಲಿಟ್ಕೊಂಡು ಅಲ್ಲ. ನಾವು ಚೆನ್ನಾಗಿ ಚಿತ್ರವನ್ನು ಮಾಡಿಕೊಡ್ತೀವಿ ಅಷ್ಟೇ, ಬಿಟ್ಟರೆ ನೀವು ಹಾಕಿದ ದುಡ್ಡಿಗೆ ಇಷ್ಟು ಕೊಡಿಸ್ತೀನಿ ಅಷ್ಟು ಕೊಡಿಸ್ತೀನಿ ಅಂತ ನೀವು ಹೇಳ್ತಾ ಇಲ್ಲ. ಆದರೆ ಅವ್ರು ಹಾಕಿರೋ ದುಡ್ಡಿಗೆ ಒಂದು ಚೆನ್ನಾಗಿರೋ ಚಿತ್ರವನ್ನು ನೀವು ಮಾಡಿಕೊಡ್ತೀನಿ ಸರ್. ನಿಮ್ಮ ಸ್ಟ್ರೆಂತು ಇವಾಗ ಸ್ಕ್ರಿಪ್ಟ್ ಮೇಲೆ ಅಥವಾ ರೈಟಿಂಗ್ ಮೇಲೆ ಅಂದಾಗ ಯಾವ ಜಾನರ್ ಜಾಸ್ತಿ ನೀವು ಕಾನ್ಸಂಟ್ರೇಟ್ ಮಾಡ್ತೀರಾ ಅಂತ? ಸರ್, ನನಗೆ ಎಲ್ಲ ಥರ ಸ್ಕ್ರಿಪ್ಟ್ ಮೇಲೂ ನನಗೆ ಇಂಟ್ರೆಸ್ಟ್ ಇದೆ. ಯಾಕಂದರೆ ಜನಗಳಿಗೆ ನಾವು ಅಂದರೆ ಅವರು ಕಂಡೀಷನಾಗಿ ನಮ್ಮನ್ನು ನೋಡಿದ ತಕ್ಷಣ ಜಡ್ಜ್ ಮಾಡೋ ಥರ ನಾವು ಇರಬಾರ್ದು. ನನ್ನ ಉದ್ದೇಶ ಆ ಥರ. ಏನಕ್ಕೆ ಅಂದರೆ ಇವಾಗ ನನ್ನ ಒಂದು ಸಿನಿಮಾ ಒಂದು ಕಾಮಿಡಿ ಮಾಡಿದೆ ಅಂತ ಅಂದ್ಕೊಳ್ಳಿ, ಕಾಮಿಡಿ ಸಬ್ಜೆಕ್ಟ್ ತೊಗೊಂಡು ನಾನು ಸಿನಿಮಾ ಮಾಡಿದೆ. ಅವರು ನೆಕ್ಸ್ಟು ತಿರ್ಗಾ ನಾನು ಕಾಮಿಡಿನೇ ಮಾಡಿದೆ ಅಂತ ಅಂದ್ಕೊಳ್ಳಿ, ಸಿನಿಮಾ ಕಾಮಿಡಿ ವರ್ಕೌಟ್ ಆಯಿತು, ನನಗೆ ಇಲ್ಲಿ ಸಕ್ಸಸ್ ಆಗೋಯ್ತಿದ್ದು, ನೆಕ್ಸ್ಟು ಕಾಮಿಡಿ ಮಾಡೋಣ ಅಂತ ಅಂದ್ಕೊಳ್ಳಿ. ಜನಗಳು ಮೂರನೇ ಸಿನಿಮಾ ನಾನು ಮಾಡಿದವಾಗ್ಲೂ ಇವ್ನು ಕಾಮಿಡಿ ಥರನೇ ಮಾಡ್ತಾನಪ್ಪ ಇವನು ಸಿನಿಮಾನ ಅಂತ ಜಡ್ಜ್ ಮಾಡಿಬಿಡ್ತಾರೆ. ನನ್ನ ಉದ್ದೇಶ ಏನು ಅಂತಂದರೆ ನಾನು ಈ ಸಲ ಕಾಮಿಡಿ ಮಾಡೋದನ್ನ ನೆಕ್ಸ್ಟು ಸಸ್ಪೆನ್ಸ್ ಸಬ್ಜೆಕ್ಟು, ನೆಕ್ಸ್ಟ್ ಮಾಸ್ ಸಬ್ಜೆಕ್ಟು, ನೆಕ್ಸ್ಟು ಕ್ಲಾಸ್ ಸಬ್ಜೆಕ್ಟು, ಇನ್ನೊಂದು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋಂಥ ಸಬ್ಜೆಕ್ಟು, ಈ ಥರ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ನಮ್ಮನ್ನು ಯಾವುದೇ ಕಾರಣಕ್ಕೂ ಜನ ಜಡ್ಜ್ ಮಾಡಬಾರ್ದು. ಅವರು ಜಡ್ಜ್ ಮಾಡಲಿಲ್ಲ ಅಂದವಾಗಲೇ ಅವ್ರಿಗೇನಾಗುತ್ತೆ ಅಂತಂದರೆ, ನಮ್ಮ ಸಿನಿಮಾನ ಬಂದು ನೋಡ್ಬೋದು, ಇವನು ಈ ಸಲ ಏನು ಮಾಡಿರ್ತಾನಪ್ಪ ಹೊಸ್ದಾಗಿ, ಈ ಸಿನಿಮಾ ಆ ಥರ ಮಾಡಿದ್ದಾರೆ, ಎರಡನೇ ಸಿನಿಮಾ ಈ ಥರ ಮಾಡಿದ್ದಾರೆ, ಇನ್ನು ಮೂರನೇ ಸಿನಿಮಾ ಯಾವ ಥರ ಮಾಡಿರ್ಬೋದು ಇವರು ಅನ್ನೋ ಲೆಕ್ಕಾಚಾರದ ಕ್ಯೂರಿಯಾಸಿಟಿಗಾದರೂ ಒಂದ್ಸಲಿ ಬಂದು ನೋಡ್ತಾರೆ. ನಮ್ಮನ್ನ ಯಾವಾಗ ನಾವು ಒಂದೇ ಥರ ಪ್ಯಾಟರ್ನಲ್ಲಿ ಹೋಗ್ತಾ ಸ್ಟಾರ್ಟ್ ಮಾಡ್ತೀವೋ ಅವ್ರು ಏನು ಮಾಡ್ತಾರೆ, ಜನ ಜಡ್ಜ್ ಮಾಡಿಬಿಟ್ಟು ಈ ಸಿನಿಮಾನು ಇದೇ ಥರ ಇರುತ್ತೆ ಕಣಾಗಿರೋದು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಬರೋರ ಸಂಖ್ಯೆ ಕಮ್ಮಿ ಆಗ್ಬಿಡುತ್ತೆ. ನಾವು ಆ ಥರ ಬಿಟ್ಕೊಳ್ಳೋಕೆ ಇಷ್ಟ ಇಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಎಲ್ಲ ಥರ ಕಾನ್ಸೆಪ್ಟ್ ಮಾಡಬೇಕು ಅಂತ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸರ್. ಬಟ್ ನೀವು ಹೇಳ್ದಂಗೆ ಜಾನರ್ ಚೇಂಜ್ ಮಾಡ್ತೀನಿ ಅಂತ ಎಲ್ಲ ಹೇಳ್ತಾ ಇದ್ದೀರಾ. ಬಟ್ ಪ್ರಸ್ತುತ ಇರೋವಂಥ ಪರಿಸ್ಥಿತಿಲಿ ಜನ ಥಿಯೇಟ್ರ್ ಕಡೆನೇ ಬರ್ತಾ ಇಲ್ಲ ಅಂತಾರೆ. ಸರ್, ಜನಗಳು ಸಿನಿಮಾಗೆ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋದಕ್ಕೆ ಮೂಲ ಕಾರಣ ನಾವೇ.